ಮತ್ತೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಬಯಲಾಗಿದೆ. ಭಾರತದ ಮೇಲೆ 2 ಮಿಸೈಲ್ ದಾಳಿಗೆ ಯತ್ನಿಸಿರೋದು ಪಾಕಿಸ್ತಾನದ ಕ್ಷಿಪಣಿ ಹೊಡೆದುರುಳಿಸಿದೆ. ಭಾರತದ ಮಿಸೈಲ್ ಹೊಡೆದುರುಳಿಸಿದಂತ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಪಾಕಿಸ್ತಾನದ ಬಳಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಪಾಕಿಸ್ತಾನದ ಓರ್ವ ಪ್ರಜೆನೇ ಹೇಳ್ಕೊಂಡಿರೋದು, ಭಾರತದಿಂದ ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇದ್ರೆ ಅದನ್ನ ಹೊಡೆದುರುಳಿಸುವಂತ ಸಿಸ್ಟಮ್ ಪಾಕಿಸ್ತಾನದಲ್ಲಿ ಇಲ್ಲ ಅಂತ. ಬಟ್ ಪಾಕಿಸ್ತಾನ ಈ ರೀತಿಯಾಗಿ ನರಿಬುದ್ಧಿ ತೋರಿಸ್ತಾ ಇದೆ, ಕುತಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇದೆ. ಪಂಜಾಬ್ನ ಅಮೃತ್ಸರ್ ಬಳಿ ಕೌಂಟರ್ ಕ್ಷಿಪಣಿಯನ್ನ ಬಳಸಿರೋದು. ಅಮೃತಸರದಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗಿವೆ. ನೋಡಿ, ನೀವು ಅದೇ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ, ಕ್ಷಿಪಣಿಯ ಅವಶೇಷಗಳನ್ನ. ಅಮೃತಸರದತ್ತ ಗುರಿಯಿಟ್ಟು ಪಾಕಿಸ್ತಾನ ಈ ರೀತಿಯಾಗಿ ದಾಳಿ ಮಾಡಿರೋದು. ಒಂದ್ ವೇಳೆ ತನ್ನ ದೇಶದ ಮೇಲೆ ಮಿಸೈಲ್ ಅಟ್ಯಾಕ್ ಆದ್ರೆ ಆ ಮಿಸೈಲ್ ಅನ್ನ ಉಡಿಸ್ ಮಾಡುವಂತ ಸಿಸ್ಟಮ್ ತನ್ನ ಬಳಿ ಇಲ್ಲ. ಹಾಗಿದ್ರೂ ಕೂಡ ಭಾರತದ ಮೇಲೆ ಈ ರೀತಿ ಕುತಂತ್ರಿ ಬುದ್ಧಿಯನ್ನ ತೋರಿಸ್ತಾ ಇರೋದು ಪಾಕಿಸ್ತಾನ. ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸಿದೆ ಭಾರತ. ಆ ಪಾಕ್ ಕ್ಷಿಪಣಿಯ ಅವಶೇಷಗಳನ್ನ ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಯಾವ ರೀತಿಯಾಗಿ ಪಾಕಿಸ್ತಾನದ ಕ್ಷಿಪಣಿ ಛಿದ್ರ ಆಗಿದೆ ಅಂತ. ಮತ್ತೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇರೋದು ಪಾಕಿಸ್ತಾನ. ನಾವು ಗುರಿಯಿಟ್ಟಿದ್ದು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ, ಪಾಕಿಸ್ತಾನದ ಒಳಗೆ ಇರುವಂತ ಉಗ್ರರ ನೆಲೆಗಳು, ಅದೇ ರೀತಿಯಾಗಿ LOCಯಲ್ಲಿರುವಂತ ಉಗ್ರರ ನೆಲೆಗಳ ಮೇಲೆ. ಬಟ್ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರೋದು ಅಮಾಯಕರನ್ನ, ನಾಗರಿಕರನ್ನ, ಯಾರ ಹತ್ರ ಶಸ್ತ್ರಾಸ್ತ್ರಗಳಿರೋದಿಲ್ವೋ ಅಂಥವ್ರನ್ನ, ಅಥವಾ ಸೇನಾ ವಾಹನ, ಈ ರೀತಿಯಾಗಿ ನಮ್ಮ ಮಿಲಿಟರಿ ಮೇಲೆ, ಗಡಿ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಪಾಕಿಸ್ತಾನ. ಹಾಗಾದ್ರೆ ಪಾಕಿಸ್ತಾನ ಈ ರೀತಿಯಾಗಿ ವಿಷ ಸರ್ಪಗಳನ್ನ ತನ್ನ ಮಡಿಲಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾ ಇರೋದು ಯಾಕೆ? ಅವರಿಗೋಸ್ಕರ ಭಾರತದ ಜೊತೆಗೆ ದ್ವೇಷವನ್ನ ಕಟ್ಕೊಳ್ತಾ ಇರೋದು ಯಾಕೆ ಅಂತ. ನಾವು ಪಾಕಿಸ್ತಾನದಲ್ಲಿದ್ದಂಥ ಉಗ್ರರನ್ನ ಏನೋ ಹೊಡೆದುರುಳಿಸಿದ್ವಿ, ಅವರ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ. ಅದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನ ಈ ರೀತಿಯಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಭಾರತದ ಮೇಲೆ 2 ಮಿಸೈಲ್ ದಾಳಿಗೆ ಯತ್ನಿಸಿರೋದು. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಭಾರತದ ಸೇನೆ ಅವರ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ. ಆ ಅವಶೇಷಗಳನ್ನ ನೀವು ಗಮನಿಸ್ತಾ ಇರ್ಬೋದು. ನೀವೆಷ್ಟೇ ಯುದ್ಧ ಮಾಡಿದ್ರೂ ಕೂಡ ನಾವು ಅದಕ್ಕೆ ಅಲರ್ಟ್ ಆಗಿರ್ತೀವಿ ಅಂತ ಸೇನೆ ಈಗಾಗಲೇ ಎಷ್ಟೊಂದು ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಎಲ್ಲ ರೀತಿಯಲ್ಲೂ ಕೂಡ ಯುದ್ಧಕ್ಕೂ ಸಹಿ ಆಗಿದ್ದಾರೆ. ಏನೇ ಆಪರೇಷನ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ರೆಡಿ ಆಗಿದೆ ನಮ್ಮ ಭಾರತೀಯ ಸೇನೆ. ಹಾಗಿದ್ರೂ ಕೂಡ ತನ್ನ ಕುತಂತ್ರಿ ಬುದ್ಧಿಯನ್ನ ಪಾಕಿಸ್ತಾನ ಮತ್ತೆ ಪ್ರದರ್ಶನ ಮಾಡೋಕೆ ಹೋಗಿ ಮೂರ್ಖ ಅಂತ ಕರೆಸ್ಕೊಳ್ತಾ ಇದೆ. ಈ ರೀತಿಯಾಗಿ ಮೂರ್ಖತನದ ಪರಮಾವಧಿ ಇದು. ಕ್ಷಿಪಣಿ ದಾಳಿ ಮಾಡೋದಕ್ಕೆ ಹೋಗಿ ನೋಡಿ, ಅಮೃತ್ಸರದ ಬಳಿ ಈ ರೀತಿಯಾಗಿ ಗುರಿಯಾಗಿಸ್ಕೊಂಡು ಮಾಡಿದಂಥ ಕ್ಷಿಪಣಿ ದಾಳಿ, ಆ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಈ ರೀತಿಯಾಗಿ ಹೊಡೆದುರುಳಿಸುವಂತ ಸಿಸ್ಟಮ್ ನಮ್ಮ ಭಾರತದ ಬಳಿ ಇದೆ, ಬಟ್ ಪಾಕಿಸ್ತಾನದ ಬಳಿ ಇಲ್ಲ. ಹಂಗಿದ್ರೂ ಕೂಡ ಈ ನರಿಬುದ್ಧಿ ಕುತಂತ್ರಿ ಪಾಕಿಸ್ತಾನದಿಂದ ನಾಗರಿಕರ ಮೇಲೆಯೇ ದಾಳಿ ಆಗ್ತಾ ಇರೋದು. ನಾವು ನಾಗರಿಕರ ರಕ್ಷಣೆ ಮಾಡಿದ್ರೆ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಭಾರತದ ಮೇಲೆ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಬಳಿಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಪಾಕ್ ಸೇನೆ. ಗಡಿಯಲ್ಲಿ 15 ಭಾರತೀಯರನ್ನ ಹತ್ಯೆ ಮಾಡಿರೋದು ಪಾಕ್ ಸೇನೆ. ಮಹಿಳೆ ಸೇರಿದಂತೆ ಒಬ್ಬ ಯೋಧ ಹಾಗೂ ಮಕ್ಕಳನ್ನ ಕೊಂದು ಹಾಕಿರೋದು ಪಾಕ್ ಸೇನೆ. ಪಂಜಾಬ್ ಗಡಿಯಲ್ಲಿ ಸಿಕ್ಕವರ ಮೇಲೆ ಪಾಕ್ ಸೇನೆ ಗುಂಡಿನ ದಾಳಿ ಮಾಡ್ತಾ ಇದೆ. ದಾಳಿಯಲ್ಲಿ ಒಟ್ಟು 15 ಸಾವಾಗಿರೋದು, 51ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್, ರಜೌರಿ, ಮೆಂದರ್, ನೌಶೀರಾ, ಸುಂದರ್ಬನಿ ಹಾಗೂ ಅಂಕುರ್ನಲ್ಲಿ ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿ ನಡೆದಿರೋದು. ಈ ಒಂದು ಅಪ್ರಚೋದಿತ ದಾಳಿಯಿಂದಾಗಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ನೋಡಿ, ನಾವು ನಾಗರಿಕರನ್ನ ಕಾಪಾಡಬೇಕು ಅನ್ನುವಂತಹ ಕಾರಣಕ್ಕೇನೆ, ಅಥವಾ ಮಿಲಿಟರಿ ಸೇನೆ ಮೇಲೆ ದಾಳಿ ಮಾಡಬಾರ್ದು ಅಂತಾನೆ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಉಗ್ರರ ತಾಣಗಳ ಮೇಲೆ ಟಾರ್ಗೆಟ್ ಮಾಡಿದ್ವಿ, ಬಟ್ ಅವರು ಅಮಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನೀತಿ, ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ನೀತಿ, ಈಗಾಗಲೇ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡುವಂತ ಸಂದರ್ಭದಲ್ಲಿ ಅಮಾಯಕರನ್ನ, ನಾಗರಿಕರನ್ನ ಕಾಪಾಡಬೇಕು, ಅವರನ್ನು ಬಲಿ ಪಡೆದುಕೊಳ್ಬಾರ್ದು ಅಂತಾನೆ ಉಗ್ರರ ತಾಣಗಳನ್ನೇ ಟಾರ್ಗೆಟ್ ಮಾಡಿದ್ರೆ
ಪಾಕ್ ಸೇನೆ ಮಾತ್ರ ಮತ್ತೆ ಮತ್ತೆ ಅಪ್ರಚೋದಿತ ದಾಳಿ ಮಾಡ್ತಾ ಇದೆ, ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಸದ್ಯಕ್ಕೆ ಈಗ 2 ಬಾರಿ ಮಾಡಿದಂಥ ದಾಳಿಯಲ್ಲಿ 15 ಮಂದಿ ಸಾವನ್ನಪ್ಪಿದ್ದಾರೆ, 51ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ಅಪ್ರಚೋದಿತ ದಾಳಿಗೆ ಭಾರತದಿಂದ ಯಾವ ರೀತಿ ಪ್ರತಿದಾಳಿ ಆಗಬಹುದು ಅಂತ SSOಗೆ ಮೊದಲೇ ಗೆಸ್ ಮಾಡಲಾಗಿತ್ತು. ಪಾಕಿಸ್ತಾನ ಸುಮ್ಮನೆ ಅಂತೂ ಕೂರೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ಒಂದು ಪ್ರಯತ್ನಗಳನ್ನ ಮಾಡಿಯೇ ತೀರುತ್ತೆ ಅಂತ ಭಾರತ ಸರ್ವಸನ್ನದ್ಧ ಕೂಡ ಆಗಿತ್ತು. ಅದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನ ಕೊಡಬೇಕು ಅಂತ ಅಪ್ರಚೋದಿತ ದಾಳಿಯನ್ನ ಸುಮಾರು 10-12 ದಿನಗಳಿಂದನೂ ಮಾಡ್ಕೊಂಡು ಬರ್ತಾ ಇದ್ರು. ಈ ಅಟ್ಯಾಕ್ ಆದ್ಮೇಲೆ ಆಪರೇಷನ್ ಸಿಂಧೂರ ಆದ ನಂತರ ಇದು ಹೆಚ್ಚಾಗಿ ಗುಂಡಿನ ಮೊರೆತ ಗಡಿಭಾಗದಲ್ಲಿ ಕೇಳಿಸ್ಕೊಳ್ತಾ ಇತ್ತು. ಈಗ ಆಗಿರುವಂಥ ಡೆವಲಪ್ಮೆಂಟ್ ಅನ್ನ ನಾವು ನೋಡೋದಾದ್ರೆ ಪಾಕಿಸ್ತಾನದಿಂದ ಒಂದ್ ಕಡೆಯಲ್ಲಿ ಕ್ಷಿಪಣಿಯನ್ನ ಬಿಡಲಾಗಿದೆ, ಅದನ್ನ ಕೂಡ ಪಂಜಾಬ್ ಗುರಿ ಹಾಕಿಸ್ಕೊಂಡಿಗೆ ಈ ಒಂದು ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಬೇಕು ಅಂತ ಪ್ರಯತ್ನವನ್ನ ಪಟ್ಟಿರೋದು. ಇದು ರಾತ್ರಿ ಆದಂತ ಘಟನೆ ಆಗಿದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಸುಮಾರು 1:30-2 ಗಂಟೆ ಸುಮಾರಿಗೆ ಆಗಿರುವಂತ ಘಟನೆ ಆಗಿದೆ. 2 ಕ್ಷಿಪಣಿಗಳನ್ನ ಕೂಡ ಹಾರಿಸಲಾಗಿತ್ತು. ಆದ್ರೆ ಇದನ್ನ ನಮ್ಮ ಸಿಸ್ಟಮ್, ಡಿಫೆನ್ಸ್ ಸಿಸ್ಟಮ್ ಈ ವಿಚಾರವನ್ನ ತಿಳಿತಾ ಇದ್ದ ಹಾಗೇನೆ ಅದನ್ನ ಹೊಡೆದುಳಿಸುವಲ್ಲಿ ಸಕ್ಸಸ್ ಆಗಿದೆ. ಇದು ಚೀನಾ ನಿರ್ಮಿತ 2 ಕ್ಷಿಪಣಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು. ಪಂಜಾಬ್ನ ಗುರಿಯಾಗಿಸಿಕೊಂಡು ಮಾಡಿದಂತ ಈ ದಾಳಿಯಲ್ಲಿ ಪಂಜಾಬ್ನ ಕೆಲವು ಪ್ರದೇಶಗಳಲ್ಲಿ ಇದರ ಅವಶೇಷಗಳು ಕೂಡ ಪತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸೊ ನೋಡಿ, ನಾವು ಯಾವಾಗ ಆಪರೇಷನ್ ಸಿಂಧೂರ ಮಾಡಿದ್ವೋ ಆಗಿನಿಂದ ಪಾಕಿಸ್ತಾನಕ್ಕೆ ನಾವು ಭಾರತದ ಮೇಲೆ ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ ಅಂತ ಪ್ರಯತ್ನವನ್ನ ಪಡ್ತಾ ಇರೋದು ಇದು ಮೂರ್ಖತನ. ಆಗದೆ ಇರುವಂತ ಕೆಲಸವನ್ನ ಪಾಕಿಸ್ತಾನ ಪದೇ ಪದೇ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಪಂಜಾಬ್ನಲ್ಲಿ ಆಗಿರುವಂತ ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಏರ್ ಡಿಫೆನ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಅದನ್ನ ತಡೆಯುವಂತ ಪ್ರಯತ್ನ ಯಶಸ್ವಿ ಆಗಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ವಾಯುಸೇನೆಗೆ ಕಂಪ್ಲೀಟ್ ಆದಂತ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿದೆ. ಯಾವುದೇ ರೀತಿಯಾದಂತ ನಿರ್ಧಾರವನ್ನಾಗಿರ್ಬೋದು ಅಥವಾ ಮುಂದಿನ ಹೋರಾಟದ ವಿಚಾರ ಆಗಿರ್ಬೋದು, ನಿಮಗೇನ್ ಅನ್ಸುತ್ತೆ, ಯಾವ್ದು ಕರೆಕ್ಟು ಅಂತ ಅನ್ಸುತ್ತೆ, ದೇಶದ ರಕ್ಷಣೆಗೆ ನಾವು ಏನ್ ಮಾಡಬಹುದು ಅದನ್ನ ನೀವು ಮಾಡಬಹುದು ಅನ್ನುವಂಥದ್ದನ್ನ ಫ್ರೀ ಹ್ಯಾಂಡ್ ಕೂಡ ಕೊಡಲಾಗಿದೆ. ಇದು ಒಂದ್ ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಕಾಶ್ಮೀರದ ಗಡಿಭಾಗ ಆಗಿರ್ಬೋದು ಅಥವಾ ಪಂಜಾಬ್ನ ಗಡಿಭಾಗದ ಸುತ್ತಮುತ್ತ ಬೇಕು ಅಂತ ಅಪ್ರಚೋದಿತ ದಾಳಿಯನ್ನ ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 15 ಭಾರತೀಯರು ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ 56ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಮುಂಚಿತವಾಗಿ ಅಂದ್ರೆ ನಿನ್ನೆನೆ ಈ ರೀತಿಯಾದಂಥ ಒಂದು ಅಟ್ಯಾಕ್ಸ್ಗಳು ಆಗುತ್ತೆ ಅನ್ನೋದು ಗೊತ್ತಿತ್ತು. ನಿನ್ನೆಯಿಂದಲೂ ಕೂಡ ಈ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿತ್ತು. ಆ ಕಾರಣಕ್ಕಾಗಿ ಸರ್ಕಾರದ ಕಡೆಯಿಂದ ಸೇನೆಗೆ ಒಂದು ಸೂಚನೆಯನ್ನ ಸಹ ನೀಡಲಾಗಿತ್ತು. ಆ ಭಾಗದಲ್ಲಿ ಕಾಶ್ಮೀರ ಗಡಿ ಭಾಗದಲ್ಲಿ ಕೆಲವೊಂದು ಸೆನ್ಸಿಟಿವ್ ಪ್ಲೇಸಸ್ಗಳು ಅಂತ ಏನಿದ್ವೋ ಅಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಆ ಕಾರಣಕ್ಕಾಗಿ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಅದೇ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಕೂಡ ಅಟ್ಯಾಕ್ ಮಾಡಬಹುದಾದ ಸಾಧ್ಯತೆಗಳಿಗಿದೆ. ಯಾಕಂದ್ರೆ ಪಾಕಿಸ್ತಾನ ಈಗ ಪೆಟ್ಟು ತಿಂದಿರುವಂತದ್ದು, ಬಾಲಸುಟ್ಟ ಬೆಕ್ಕಿನ ತರ ಆಡ್ತಾ ಇದೆ. ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರು ಅಥವಾ ಭಾರತದ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಅಂದ್ರೂ ಅದು ಸಾಧ್ಯ ಆಗಲ್ಲ ಅಂತ ಗೊತ್ತಿದ್ರು ವಿಫಲ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಗಡಿ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ದೇಶದಲ್ಲಿರುವಂತ ಪ್ರಮುಖ ನಗರಗಳು, ಪ್ರಮುಖ ರಾಜ್ಯಗಳು, ಪ್ರಮುಖ ಪ್ಲೇಸಸ್ಗಳು, ಸೆನ್ಸಿಟಿವ್ ಪ್ಲೇಸಸ್ಗಳಾಗಿರ್ಬೋದು, ಅದು ಸ್ಥಾವರ ಆಗಿರ್ಬೋದು ಅಥವಾ ಅಣೆಕಟ್ಟುಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಭದ್ರತೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆ ಕೇಂದ್ರದಿಂದಲೇ ಬಂದಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮ್ಯಾರಥಾನ್ ಸಭೆಗಳು ನಡೀತಾ ಇರುವಂಥದ್ದು. ಎಲ್ಲ ಸೇನಾ ಮುಖ್ಯಸ್ಥರ ಜೊತೆಗೆ, ಭದ್ರತಾ ಸಲಹೆಗಾರರ ಜೊತೆಗೆ ಈ ಮ್ಯಾರಥಾನ್ ಮೀಟಿಂಗ್ ನಡೆದಿದೆ. ಇದರಲ್ಲಿ ಪ್ರಮುಖವಾಗಿ ಈಗಾಗಲೇ 20 ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿದೆ ಒಂದ್ ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ರೈಲ್ವೆ ಇಲಾಖೆಗೂ ಕೂಡ ಒಂದು ಸೂಚನೆ ಅನ್ನೋದನ್ನ ನೀಡಲಾಗಿದೆ. ರೈಲ್ವೆ ಓಡಾಟದ ಬಗ್ಗೆಯೂ ಕೂಡ ಕಂಟ್ರೋಲ್ ಮಾಡುವಂಥದ್ದಾಗಿರ್ಬೋದು ಅಥವಾ ಭದ್ರತೆಯ ವ್ಯವಸ್ಥೆಯನ್ನು ನೋಡೋದಾಗಿರ್ಬೋದು, ಅದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಳಿವನ್ನ ಕೂಡ ನೀಡಲಾಗಿದೆ. ಯಾಕಂದ್ರೆ ನಾವು ರೈಲ್ವೆ ಅಂತ ಬಂದಾಗ ಅತಿ ಹೆಚ್ಚು ಜನರು ಓಡಾಡುವಂಥದ್ದು ರೈಲ್ವೆ ಮುಖಾಂತರವಾಗಿದೆ. ಹಾಗಾಗಿ ಅಲ್ಲಿ ಜನನಿಬಿಡ ಪ್ರದೇಶಗಳು ಯಾವ್ದ್ಯಾವ್ದಿರುತ್ತೆ, ಜನರು ಯಾವ್ದನ್ನ ಹೆಚ್ಚಾಗಿ ಅವಲಂಬಿತ ಆಗಿರ್ತಾರೆ ಅಥವಾ ಜನರು ಯಾವುದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ, ಅಂತಹ ಪ್ಲೇಸಸ್ಗಳಾಗಿರ್ಬೋದು, ಅಂತ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಅನ್ನುವಂತ ಸೂಚನೆಯನ್ನ ಇದೀಗ ಕೇಂದ್ರ ಸರ್ಕಾರದ ಮುಖಾಂತರವಾಗಿ ನೀಡಲಾಗಿದೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಬಂದ್ರೂ ನಾವು ಅದನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಕಲ ಪ್ರಯತ್ನಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇತ್ತು. ಅದರ ಜೊತೆಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲೂ ಕೂಡ ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬಂದಿರೋದು, ನಮಗೆ ದೇಶ ಮೊದಲು, ದೇಶದ ಹಿತದೃಷ್ಟಿ ಮೊದಲು, ದೇಶದ ರಕ್ಷಣೆ ಮೊದಲು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡುವಂಥದ್ದು ಅಥವಾ ಕೇಂದ್ರ ಸರ್ಕಾರಕ್ಕೆ ಇನ್ನೇನೋ ಹೇಳೋದು ಸರಿಯಾಗೋದಿಲ್ಲ. ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರು ನಾವು ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ ಅನ್ನೋದನ್ನ ಸರ್ವಪಕ್ಷ ಸಭೆಯಲ್ಲೂ ಕೂಡ ಎಲ್ಲಾ ಪಕ್ಷದ ನಾಯಕರು ತಿಳಿಸಿದ್ದಾರೆ.
ತಿಳಿಸಿದ್ದಾರೆ. ಹಾಗಾಗಿ ಪಾಕ್ನ ವಿರುದ್ಧ ಹೋರಾಟಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇದು ಭಾರತ ಯಾವ ರೀತಿಯಾಗಿ ಭದ್ರತೆಯ ಸಂಬಂಧ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾವು ನೋಡ್ಲೇಬೇಕಾಗತ್ತೆ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಈಗ ಲಾಹೋರ್ನಲ್ಲಿ ಬೆಳಗ್ಗೆ 3 ಬಾರಿ ಸ್ಫೋಟ ಆಗತ್ತೆ. ಲಾಹೋರ್ ವಿಮಾನ ನಿಲ್ದಾಣದ ಸುತ್ತಮುತ್ತಲೇ 3 ಬಾರಿ ಸ್ಫೋಟ ಆಗತ್ತೆ. ಯಾರು ಸ್ಫೋಟ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಸ್ವತಃ ಪಾಕಿಸ್ತಾನಕ್ಕೆ ಗೊತ್ತಿಲ್ಲದಂತ ಪರಿಸ್ಥಿತಿ ಈಗಿದೆ. ಲಾಹೋರ್ನಲ್ಲಿ 3 ಸ್ಫೋಟ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ವಾಸ ಇರುವಂತ ಎಲ್ಲ ನಾಗರಿಕರು ಕೂಡ ಗಾಬರಿ ಆಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಅನೌನ್ಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ಚಿಕ್ಕ ಸೈರನ್ ಕೂಗಿದ್ರು ಕೂಡ ಪಾಕಿಸ್ತಾನದ ಪ್ರಜೆಗಳು ಹೆದರಿ ನಡಗಿ ಬೀಳ ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನಕ್ಕೆ ಕೇವಲ ಭಾರತ ಮಾತ್ರ ದಾಳಿಯನ್ನ ಮಾಡ್ತಾ ಇಲ್ಲ, ಬಲೂಚಿಸ್ತಾನ್ ಕೂಡ ಒಂದ್ ಕಡೆಯಲ್ಲಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗ್ಲೇನೆ ಪಾಕಿಸ್ತಾನದ ಸೇರಿಗ ವಾಹನವನ್ನ ಇಲ್ಲಿ ಹೊಡೆದುರುಳಿಸಲಾಗಿದೆ, ಬ್ಲಾಸ್ಟ್ ಮಾಡಲಾಗಿದೆ. 12 ಪಾಕ್ನ ಸೈನಿಕರು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ಕೊಡಬೇಕು ಅಥವಾ ಭಾರತಕ್ಕೆ ಪ್ರತ್ಯುತ್ತರ ಕೊಡಬೇಕು, ಈ ಯೋಚನೆಯಲ್ಲೇ ಇದೀಗ ಪಾಕಿಸ್ತಾನ ಮುಳುಗಿ ಹೋಗಿರೋದು. ನಾವು ಭಾರತದ ಬಗ್ಗೆ ಫೋಕಸ್ ಮಾಡಬೇಕು ಅಥವಾ ಭಾರತಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂದ್ರೆ ಅತ್ತ ಬಲೂಚಿಸ್ತಾನದಿಂದ ಅಟ್ಯಾಕ್ ಆಗ್ತಾ ಇದೆ. ಬಲೂಚಿಸ್ತಾನ ಕೂಡ ಬಾಂಬ್ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. 12 ಉಗ್ರರನ್ನ ಈಗ 12 ಪಾಕಿಸ್ತಾನದ ಸೈನಿಕರನ್ನ ಆಲ್ರೆಡಿ ಮಟಾಶ್ ಮಾಡಿಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಜನರು ಓಡಾಡುವಂತ ಪ್ಲೇಸಸ್ ಆಗಿರ್ಬೋದು, ವೆಹಿಕಲ್ಸ್ ಗಳಾಗಿರ್ಬೋದು, ಅದನ್ನ ಹೈಜಾಕ್ ಮಾಡುವಂತ ಕೆಲಸವನ್ನ ಬಲೂಚಿಸ್ತಾನ ಮಾಡ್ತಾ ಇದೆ. ಹೋಗ್ಲಿ ಬಲೂಚಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡೋಣ ಅಂತ ಪಾಕಿನರು ತಯಾರಿ ಮಾಡ್ತು ಅಂತಂದ್ರೆ ಇತ್ತ ಭಾರತದಿಂದ ಪ್ರತಿದಾಳಿ ಅಥವಾ ಭಾರತ ಟಕ್ಕರ್ ಕೊಡೋದಕ್ಕೆ ತಯಾರಾಗಿದೆ. ಒಟ್ನಲ್ಲಿ ಪಾಕಿಸ್ತಾನದ ಸದ್ಯದ ಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿಕೊಂಡ ಹಾಗಾಗಿದೆ. ಯಾವ್ದಕ್ಕೆ ಉತ್ತರ ಕೊಡ್ಬೇಕು, ಯಾವ್ದಕ್ಕೆ ತಯಾರಿ ಮಾಡ್ಕೊಳ್ಬೇಕು, ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ಲದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಆಗಿದೆ. ಥ್ಯಾಂಕ್ ಯು ನೀತಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ.